ಅದ್ರ ಮಧ್ಯದಲ್ಲಿ ಸರ್ಕಾರಕ್ಕೂ ಕೇಳ್ಕೊತಾ ಇದ್ದೀವಿ, ಈ ಥರ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ನ ನೇಮಕ ಮಾಡಬೇಕು ನಮಗೆ ಅಂತ. ಈಗಾಗಲೇ ಪಾಪ ಎಲ್ಲರೂ ನಮಗೆ ಸಹಕರಿಸ್ತಾ ಇದ್ದಾರೆ. ಅವ್ರಿಗೆ ನಮ್ಮ ವಕೀಲರ ಸಂಘಕ್ಕೆ ನಾನು ಧನ್ಯವಾದ ಹೇಳ್ತೀನಿ. ತುಂಬ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಮುಂದಕ್ಕೂ ಅವರು ಕೊಡಬೇಕು ಅಂತ ವಿನಸ್ತೀನಿ. ಮೇಡಮ್, ಡಾಕ್ಟರ್ಸ್ ದೇವರು ಅಂತಾರೆ ಮೇಡಮ್, ಪ್ರಾಣ ಕಾಪಾಡೋರು ವೈದ್ಯ ನಾರಾಯಣ ಅವರೇ ಅಂತಾರೆ. ಈ ತರದವ್ರು ಅಂತ ವೈದ್ಯ ಕುಲಕ್ಕೆ ಅವಮಾನ. ಹೌದು, ಅವಮಾನ ಅಂತಲ್ಲ, ಕಪ್ಪು ಚುಕ್ಕೆ ಅಂತ ಹೇಳ್ಬೋದು. ಇನ್ನೇನ್ ಹೇಳೋದು, ಅವರೇ ಪ್ರಾಣ ಉಳಿಸೋರೆ ಪ್ರಾಣ ತೆಗೆದ್ಬಿಟ್ರೆ ಏನ್ ಮಾಡಕ್ಕಾಗುತ್ತೆ? ಇದು ಅವ್ರ ವೃತ್ತಿಗೇನೆ ಒಂಥರ ಅವಮಾನ, ಕಪ್ಪು ಚುಕ್ಕೆ ಅಂತ ಹೇಳ್ಬೋದು. ಎಲ್ಲಾರ್ಗು ಒಬ್ಬರು ಮಾಡೋದ್ರಿಂದ ಎಲ್ಲಾರ್ಗು ಈ ತರ ಕೆಟ್ಟ ಹೆಸರು. ಮೇಡಮ್, ಈತ ಮಾತ್ರ ಅಲ್ಲ, ಕುಟುಂಬಸ್ಥರಿಗೂ ಕೂಡ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇದೆ. ಎಸ್ಎಲ್ ಸ್ಟೇಷನ್ ಅಲ್ಲಿ ಒಂದು ಕೇಸ್ ಆಗಿತ್ತಂತೆ ಮೇಡಮ್. ಕೃತಿಕಾ ರೆಡ್ಡಿ ಅವರನ್ನ ನಿಮ್ ಮನೆ ಕರ್ಕೊಂಡ್ಬರ್ತಾರೆ 22. ಅದಕ್ಕಿಂತ ಒಂದಿನ ಮುಂಚೆ ಸ್ಟೇಷನ್ ಅಲ್ಲಿ ಹೋಗಿ ಸೆಟಲ್ಮೆಂಟ್ ಮಾಡ್ಕೊಂಡಿದ್ರು. ಏನ್ ಕೇಸ್ ಮೇಡಮ್? ಅದೇನೋ ಇದು ಅಸಾಲ್ಟ್ ಕೇಸ್. ಏನೋ ಅವ್ರ ಹುಡುಗಿ, ಆ ಹುಡುಗಿನ ಮದುವೆ ಆಗಿ ಮೋಸ ಮಾಡಿದಾನೆ. ಮದುವೆ ಆಗದೆ, ಮದುವೆ ದೇವಸ್ಥಾನದಲ್ಲಿ ಆಗಿ ಮತ್ತೆ ಬಿಟ್ಬಿಟ್ಟಿದ್ದಾನೆ ಬೇಡ ಅಂತ. ತಮ್ಮ ಅಂದ್ರೆ ಅವರು ಅವಳಿ ಜವಳಿ ಮಕ್ಕಳು. ಅವನು ನಾಗೇಂದ್ರ ಅಂತ. ಅವನದು 8 ವರ್ಷದಿಂದ ಕೇಸ್ ನಡೆದಿದೆ. ರೀಸೆಂಟ್ ಆಗಿ ಅಂದ್ರೆ ನಮ್ಮ ಹುಡುಗಿ ಡೆತ್ ಆಗಿದ್ದು ಹಿಂದಿನ ದಿನ 23 ಏಪ್ರಿಲ್ ಸೆಟಲ್ಮೆಂಟ್ ಮಾಡ್ಕೊಂಡ್ ಬಂದಿದ್ದಾರೆ 20 lakhs ಕೊಟ್ಟು. ಮೇಡಮ್, ಇನ್ನೂ ಇಲ್ಲ ಕಡೆ ಕ್ವಶನ್ ಮೇಡಮ್. ಒಬ್ಬ ಡಾಕ್ಟರ್ ಆಗಿ ಮೇಡಮ್, ಅವ್ನು ಅನಸ್ತೇಷಿಯಾ ಇಲ್ಲಿಂದ ವಿಕ್ಟೋರಿಯಲ್ ಕೆಲಸ ಮಾಡ್ತಿರ್ತಾನೆ. ಅನಸ್ತೇಷಿಯಾ ಇಲ್ಲಿಂದ ತಂದಿರ್ಬೋದು ಮೇಡಮ್. ಅವ್ರ ಫ್ಯಾಮಿಲಿ ಕೂಡ ಮೆಡಿಕಲ್ ಸ್ಟೋರ್ ಇಲ್ಲ, ಅದೇ ಅವ್ರ ಫ್ಯಾಮಿಲಿ ಅವ್ರದೇ ಒಂದು ಮೆಡಿಕಲ್ ಸ್ಟೋರ್ ಇದೆ. ಅವರು ಡಿಸ್ಟ್ರಿಬ್ಯೂಟರ್ಸ್ ಕೂಡ ಹೌದು. ಅಲ್ಲಿ ನಾನು ತಂದಿರ್ಬೋದು, ಹೇಳಕ್ಕಾಗಲ್ಲ. ಅಲ್ಲ, ನಮಗ್ ಗೊತ್ತಿಲ್ಲ. ಪೊಲೀಸ್ ಅವ್ರು ತನಿಖೆ ಮಾಡ್ತಾ ಇದಾರೆ. ಇವಾಗ ನಾನು ಹೇಳೋದು, ಇವಾಗ ನಮ್ಮ ಹುಡುಗಿಗೆ ಈ ತರ ಮಾಡಿದಾನಲ್ಲ, ಇದ್ರ ಹಿಂದೆ ಇನ್ನೆಷ್ಟು ಜನ ಹುಡುಗಿರಿಗೆ ಈ ತರ ಮಾಡಿದಾನ, ಅಥವಾ ಅವನ್ನ ಬಿಟ್ರೆ ಮುಂದಕ್ಕೆ ಇನ್ನೆಷ್ಟು ಜನ ಹುಡುಗಿನ ಈ ತರ ಮಾಡಬಹುದು ಅನ್ನೋದು ಮಾಡಿದಾನು. ಕೆಲವೊಂದಷ್ಟು ಜನ ಡಾಕ್ಟರ್ಗಳನ್ನ ಇವನು ಮತ್ತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದ, ಅವ್ರನ್ನ ಒಬ್ಬನ ಮದುವೆ ಮಾಡ್ಕೊಳ್ಬೇಕು ಅಂತ ಇದ್ದಾನೆ. ಬಹುಶಃ ಅವ್ರಿಗೆ ವಿಚಾರ ಎಲ್ಲ ಗೊತ್ತೋ ಇಲ್ಲ ಗೊತ್ತಿಲ್ಲ. ಇವನ್ನ ನಂಬ್ಕೊಂಡು ಬರೋಂತ ಹೆಣ್ಮಕ್ಳಿಗೆ ಏನ್ ಹೇಳ್ತೀರಾ ಮೇಡಮ್? ಮದುವೆ ಇಂಥ ಗೋಮುಖ ವ್ಯಾಘ್ರಗಳು ಸೊಸೈಟಿನಲ್ಲಿ ಬೇಕಾದ ಇರ್ತಾರೆ. ಹೆಣ್ಣು ಮಕ್ಕಳು ತುಂಬಾ ಕೇರ್ಫುಲ್ ಆಗಿರ್ಬೇಕು. ನಾನೇನ್ ಹೇಳ್ತೀನಿ ಅಂದ್ರೆ, ಮದುವೆನೇ ಅಲ್ಟಿಮೇಟ್ ಅಲ್ಲ. ಹೆಣ್ಮಕ್ಳಿಗೆ ಮದುವೆ ಅಲ್ಟಿಮೇಟ್ ಗೋಲ್ ಅಲ್ಲ, ಆಗ್ಬಾರ್ದು. ತಂದೆ ತಾಯಿಗಳು ಹೆಣ್ಣು ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು. ಫಸ್ಟ್ ವಿದ್ಯೆ ಕೊಡ್ಬೇಕು, ಅವ್ರ ಕಾಲ ಮೇಲೆ ನಿಂತ್ಕೊಳ್ಳಂಗ್ ಮಾಡ್ಬೇಕು. ನೆಕ್ಸ್ಟ್ ಯೋಚನೆ ಮಾಡ್ಬೇಕು. ಮದುವೆ ಅನ್ನೋದು ಆತರ ಪಡೋ ವಿಚಾರನೇ ಅಲ್ಲ. ಎಲ್ಲ ತಂದೆ ತಾಯಿಗಳು ನಾನು ಹೇಳೋದು, ಆತರ ಪಡಬೇಡಿ ಯಾರೂನು. ಎಲ್ಲ ವಿಚಾರಿಸಿ ನೋಡಿ. ಅದಕ್ಕೆ ಮುಂಚೆ ಕಂಪ್ಲೀಟ್ ಆಗಿ ಅವರು ಎಷ್ಟು ಓದ್ತಾರೋ ಅಷ್ಟು ಓದಿಸಿ ಫಸ್ಟ್ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು. ಯಾರ ಮೇಲೂ ಅವಲಂಬಿಸಬಾರ್ದು ಅಂತ ನಾನು ಹೇಳ್ತೀನಿ. ಇಷ್ಟ ಇಲ್ಲ ಅಂದ್ರೆ ಕಾನೂನು ಇತ್ತು ದೇಶದಲ್ಲಿ, ಇಷ್ಟ ಇಲ್ಲ ಅಂದ್ರೆ ಕಾನೂನು ಇತ್ತು, ಲೀಗಲಿ ದೂರ ಆಗ್ಬೋದಿತ್ತು. ಕೊಲೆ ಮಾಡ ಅಂತ ಹೋಗ್ಬಾರ್ದು. ಹೌದು, ನಾನು ಅದೇ ಹೇಳೋದು. ನಿನ್ಗೆ ಇಷ್ಟ ಇಲ್ಲ ಅಂದ್ರೆ ಬಿಟ್ಬಿಡು, ಬೇಡ. ಅಥವಾ ನಮ್ಮಿಬ್ಬರನ್ನೇ ಕೂರ್ಸ್ಕೊಂಡು ಹೇಳಿ, ಅಥವಾ ಮಗಳಿಗೆ ಹೇಳ್ಬೋದಾಗಿತ್ತು, ನೀನಂದ್ರೆ ಇಷ್ಟ ಇಲ್ಲ ಅಂತ ನಮ್ಗೆ ಹೇಳ್ಬೋದಾಗಿತ್ತು. ಅವನ್ಗೆ ಮೋಟಿವ್ ಬೇರೆ ಇದೆ. ಇವಾಗ ನಮ್ಮ ಮಗಳಿಗೆ ಆಗಿರೋ ತರ ಬೇರೆ ಯಾವ ಹೆಣ್ಣಿಗೂ ಅನ್ಯಾಯ ಆಗ್ಬಾರ್ದು. ಹೇಳಿರೋದು ಬೇರೆ ಅವನು ಸುಮ್ಮನೆ